ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು. ಅದೇ ಈ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂತ ನಾವು ಮನೆಯಲ್ಲಿ ಕೂರ್ತಕ್ಕಂಥದ್ದಾಗಬಾರ್ದು. ಚುನಾವಣೆಯಲ್ಲಿ ಸೋಲ್ಲಿ, ಚುನಾವಣೆಯಲ್ಲಿ ಗೆಲ್ಲಿ. ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು, ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು. ಸಮಾಜವನ್ನು ಕಟ್ತೇನೆ, ಸಮಾಜಮುಖಿ ಕೆಲಸವನ್ನು ಮಾಡ್ತೇನೆ, ಸಮಾಜ ಪರವಾಗಿ ದುಡಿತೇನೆ, ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನು ಜಾತ್ಯತೀತ ಮನೋಭಾವದಿಂದ ಕಾಣ್ತೇನೆ ಅಂತಕ್ಕಂಥ ಒಳಗಡೆಯಿಂದ ಒಂದು ಛಲದಿಂದ ಹೊರಡಬೇಕಾಗ್ತದೆ. ಏಕೆಂದರೆ ಚುನಾವಣೆಯಲ್ಲಿ ಸೋತ ತಕ್ಷಣ ನಾವು ಮಲೆ ಸೇರ್ಕೊಳ್ತೀವಿ ಅಂತಕ್ಕಂಥದ್ದಾದರೆ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದ್ದಕ್ಕೆ ಅರ್ಹತೆಯೇ ಇಲ್ಲ. ಹಾಗಾಗಿ ಅದನ್ನು ನಾನು ನಂಬ್ಕೊಂಡಿದ್ದೇನೆ. ಆದರೆ ಉಗ್ರೇಶ್ ಅಣ್ಣ ಅವರು ಭಾಳ ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ರಿ. ಮತ್ತೊಬ್ಬರು ಈ ಭಾಗದ ಪ್ರಭಾವಿ ಮುಖಂಡರು SR ಗೌಡರು ಕೂಡ ಸಾಕಷ್ಟು ಸಕ್ರಿಯವಾಗಿ ಈ ತಾಲೂಕಿನ ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ, ವಿಶೇಷವಾಗಿ ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರು ಕೂಡ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ, ಒಂದು ಬೆಂಬಲವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಬಹುಶಃ ತಾವು ಎಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು, ಕಾರ್ಯಕರ್ತರುಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ. ಈ ಭಾಗದ ತಾಲೂಕಿನ ಅಧ್ಯಕ್ಷರು, ಯುವಕರು, ನಾನು ಒಂದು ಮಾತು ಇವತ್ತು ಸತ್ಯಪ್ರಕಾಶ್ ಅಣ್ಣ